ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಯುಗಾದಿ ಹಬ್ಬದ ವಿಡಿಯೋ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತಂದು. ಸೊ ನಾನು ಹಿಂದಿನ ದಿನ ಮಾರ್ನಿಂಗ್ಗೆ ಮಿಥುನ್ ಸ್ಕೂಲಿಗೆ ಡ್ರಾಪ್ ಮಾಡೋಕೆ ಹೋದಾಗ ಮಾವಿನ ಎಲೆ ಮತ್ತು ಹೂವು ಮತ್ತು ಬೇವಿನ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದೆ. ಮತ್ತು ಸಾಯಂಕಾಲ ಆದರೆ ಎಲ್ಲ ಆರಿಸ್ಬಿಟ್ಟಿರ್ತಾರೆ, ಅಷ್ಟು ಚೆನ್ನಾಗೂ ಇರೋದಿಲ್ಲ. ಮಾರ್ನಿಂಗ್ ಆದರೆ ಫ್ರೆಶ್ ಇರುತ್ತೆ ಅಂತಂದರೆ ಮಾರ್ನಿಂಗೇ ತಂದಿಟ್ಟಿದ್ದೆ. ಸೊ ಹಾಗಾಗಿ ಈವ್ನಿಂಗ್ ತೋರಣ ಎಲ್ಲ ಮಾಡ್ಕೊಳ್ಳೋಣ, ಮತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಬೇಕಲ್ಲ, ಟೈಮ್ ಆಗುತ್ತೆ, ಬೆಳಗ್ಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹಿಂದಿನ ದಿನ ಈವ್ನಿಂಗ್ಗೆ ಈ ಥರ ತೋರಣ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಮಾವಿನ ಎಲೆ ಎಲ್ಲ ಈ ಥರ ಬಿಡಿಸಿಟ್ಕೊಂಡು ಆ್ಯಂಡ್ ಇದನ್ನೆಲ್ಲ ಜಸ್ಟ್ ನಾನು ತೋರಣ ಥರ ಮಾಡ್ಕೊಳ್ತಾ ಇದ್ದೆ. ಮಾವಿನ ಎಲೆಗೆ ಹೂವನ್ನು ಆ್ಯಡ್ ಮಾಡಿಬಿಟ್ಟು ತೋರಣ ಮಾಡೋಣ ಅಂದ್ಕೊಂಡೆ, ಬಟ್ ಅದು ನೀಟಾಗಿ ಸ್ಟಿಕ್ ಆಗ್ತಿರಲಿಲ್ಲ ಫೆವಿಕ್ವಿಕ್ಕಿಂದ. ಸೊ ಹಾಗಾಗಿ ಅದು ಸಪ್ರೇಟ್ ಮತ್ತು ಹೂವಿನ ಸಪ್ರೇಟ್ ಮಾಡೋಣ ಅಂತ ಮಾಡ್ತಿದ್ದೆ. ಆ್ಯಂಡ್ ಚೆಂಡು ಹೂ ಕೂಡ ಸಿಕ್ಕಿತ್ತು ನನಗೆ ಬರಬೇಕಾದ್ರೆ. ಸೊ ಹಾಗಾಗಿ ಚೆಂಡು ಹೂ ಕೂಡ ತೊಗೊಂಬಂದಿದ್ದೆ. ಇವತ್ತು ಮಾರ್ಕೆಟಲ್ಲಿ ಹೂವಿನ ರೇಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ. ಬರೀ 250 ಗ್ರಾಮ್ಗೆ 80 ರುಪೀಸನ್ನು ಹೇಳ್ತಾ ಇದ್ರು. ಸೊ ಅವರು ಹಬ್ಬದ ಟೈಮಲ್ಲಿ ಅಲ್ವಾ ಬಿಸ್ನೆಸ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಹೂವಿನ ರೇಟ್ ಜಾಸ್ತಿ ಇತ್ತು. ಆ್ಯಂಡ್ ಮಾವಿನ ಚೊಂಗಿ ಕೂಡ ಅಷ್ಟೇ, ಬರೀ ಒಂದು ಕಟ್ಟಿಗೆ 30 ರೂಪಾಯಿ ಏನೋ ಹೇಳ್ತಾ ಇದ್ರು. ಆ್ಯಂಡ್ ಬೇವಿನ ಸೊಪ್ಪು ಅಷ್ಟೇ 25 ರುಪೀಸನ್ನು ಹೇಳಿದರು. ಮಿಥುನ್ ಕೂಡ ಮಲ್ಕೊಂಡಿದ್ದ. ಸೊ ಹಾಗಾಗಿ ಅವನು ಹೇಳಿದ್ರೊಳಗಡೆ ಎಲ್ಲ ತೋರಣ ಎಲ್ಲ ಇಟ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. ಅವನಿದ್ರೆ ಮಾಡೋಕ್ಕೆ ಬಿಡಲ್ಲ, ಮತ್ತು ಹೂವು ಎಲೆ ಎಲ್ಲ ಮಿಕ್ಸ್ ಮಾಡ್ತಾರೆ, ಮತ್ತು ಆ ಕಡೆ ಈ ಕಡೆ ಬಿಸಾಕ್ತಾನೆ ಅಂತ ಅವ್ನು ಹೇಳಿದ್ರೊಳಗೆ ಇಟ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. ನಾನಿಲ್ಲಿ ಮಾವಿನ ಚೊಂಗೆನ ಮೊದಲು ಎಲೆ ಎಲ್ಲ ಬಿಡಿಸ್ಕೊಟ್ಟು ಹಿಂದ್ಗಡೆ ಸ್ವಲ್ಪ ಪಿನ್ ಹಾಕಿಬಿಟ್ಟು ಮಧ್ಯೆ ಗ್ಯಾಪ್ ಏನಿರುತ್ತಲ್ಲ ಪಿನ್ ಹಾಕಿದ ಮಧ್ಯೆ ಅದಕ್ಕೆ ಈ ಥರ ಒಂದು ದಾರ ತೊಗೊಂಡು ಪೋಣಿಸ್ಕೊಳ್ತಾ ಇದ್ದೆ. ಅದು ಪೋಣಿಸ್ಕೊಂಡಾದ್ಮೇಲೆ ಚೆಂಡು ಹೂ ಕೂಡ ಇತ್ತು. ನನಗೆ ಎಲ್ಲೋ ಮತ್ತು ಆರೆಂಜ್ ಕಲರ್ ಚೆಂಡು ಹೂ ಸಿಕ್ಕಿತ್ತು. ಅದನ್ನು ಕೂಡ ಮಾಲೆ ಮಾಡ್ಕೊಳ್ಳೋಣ ಅಂತಂದು ಈ ಥರ ಪೋಣಿಸಿ ಮಾಲೆ ಮಾಡ್ಕೊಳ್ತಾ ಇದ್ದೆ. ಹಬ್ಬ ಅಂದ್ರೆ ಹೀಗೆ ಅಲ್ವಾ, ಈ ಥರ ಮಾಲೆ ಮತ್ತು ಮಾವಿನ ತೋರಣ ಈ ಥರ ಮಾಡಿದ್ರೆ ಒಂಥರ ಖುಷಿ. ಆ್ಯಂಡ್ ನೆಕ್ಸ್ಟ್ ಡೇ ಅದು ಬಾಗಿಲು ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸಿದ್ರಲ್ಲ, ಅದನ್ನೆಲ್ಲ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ. ಸೊ ನಾನು ಈ ಥರ ಮಾಲೆ ಮಾಡ್ಕೊಳ್ತಾ ಇದ್ದೆ. ನಾಳೆ ಬಾಗಿಲಿಗೆ ನಾಳೆ ಮಾರ್ನಿಂಗ್ ಈ ಥರ ಹಾಕೋಣ ಅಂತಂದು ತೋರಣ ಮಾಡಿ ಆದಮೇಲೆ ಬೇವಿನ ಸೊಪ್ಪನ್ನ ಈ ಥರ ಹೂ ಬಿಡಿಸ್ಕೊಳ್ತಾ ಇದ್ದೆ. ಹೂವನ್ನು ನೋಡೇ ತೊಗೊಂಬಂದಿದ್ದೆ ನಾನು ಬೇವಿನ ಸೊಪ್ಪಿನ. ಸೊ ಬೆಳಗ್ಗೆ ಬೇವು ಬೆಲ್ಲ ತಿನ್ನಕ್ಕೆ ಬೇಕಂತ ಹೂ ಬಿಡಿಸ್ಕೊಂಡು ಎಲ್ಲ ಎತ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ನಾನು ಇಲ್ಲಿ ನೆಕ್ಸ್ಟ್ ವಿಡಿಯೋನ ವ್ಲಾಗ್ ಮಾಡ್ತಾ ಇದ್ದೆ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಪೂಜೆ ರೆಡಿ ಮಾಡ್ಕೊಳ್ತಿದ್ದೆ. ಏನು ದೇವ್ರ ಸಾಮಾನು ಕೂಡ ಹಿಂದಿನ ನೈಟೇ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಬಾಲ್ಕನಿ ಸ್ವಲ್ಪ ಹೂ ಕೂಡ ಬಿಟ್ಟಿತ್ತು, ಹಾಗಾಗಿ ಹೂ ತೊಗೊಂಬಂದು ಈ ದೀಪಕ್ಕೆಲ್ಲ ನಾವು ಬತ್ತೆ ಎಲ್ಲ ಹಾಕಿಬಿಟ್ಟು ಎಣ್ಣೆ ಹಚ್ಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ರೆಡಿ ಮಾಡ್ತಾ ಇದ್ದೆ. ಆ್ಯಂಡ್ ಹಾಗೆ ತೋರಣ ಕೂಡ ಹಾಕಬೇಕಾಗಿತ್ತು. ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಅದು ಹೈಟ್ ಇದೆ ಸಿಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಹಾಕಿಕೊಟ್ರು ತೋರಣ ಮತ್ತು ಚೆಂಡು ಹೂವಿನ ಮಾಲೆ ಎಲ್ಲ. ಆ್ಯಂಡ್ ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೆ. ನಾನು ರಂಗೋಲಿ ಪುಡಿ ಯೂಸ್ ಮಾಡಲ್ಲ, ಜಸ್ಟ್ ಚಾಪಿಸಿಂದನೇ ಬಿಡಿಸ್ತೀನಿ. ಯಾಕಂದರೆ ಇಲ್ಲಿ ಮೈತು ಆಟ ಆಡ್ತಿರ್ತಾನಲ್ಲ, ಸೊ ಕಾಲಿಗೆಲ್ಲ ಹತ್ಬಿಟ್ಟು ಒಳಗಡೆ ಬರುತ್ತೆ ಅಂತಂದು ರಂಗೋಲಿ ಪೌಡರ್ ಯೂಸ್ ಮಾಡಲ್ಲ. ಸಿಂಪಲ್ಲಾಗಿ ಚಾಪಿಸಿಂದನೇ ಹಾಕ್ಕೊಳ್ತೀನಿ. ಆ್ಯಂಡ್ ಇದಾದಮೇಲೆ ಜಸ್ಟ್ ಬಾಗಿಲು ಮುಂದೆ ಹೂವು ಹಾಕೋಣ ಅಂತ ಅಂದ್ಬಿಟ್ಟು ಈ ಥರ ಹೂವೆಲ್ಲ ಚೆಂಡು ಹೂವು ಮತ್ತು ರೋಸ್ನ ಹೂವೆಲ್ಲ ಕಿತ್ಕೊಂಡು ಈ ಥರ ಮನೆ ಮುಂದೆ ಹಾಕ್ತಾ ಇದ್ದೆ. ನೋಡೋಕೆ ಕೂಡ ಲುಕ್ ಅನಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹಬ್ಬದ ಟೈಮಲ್ಲಿ ಯಾವಾಗಲೂ ಈ ಥರ ಮಾಡ್ತಿರ್ತೀನಿ ಡೆಕೋರೇಷನ್ ಎಲ್ಲ. ಸೊ ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಮಾಡ್ತಾಯಿದ್ದೆ. ಇದೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತಂದು ಪೂಜೆ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೆ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ವಿಶು ಹ್ಯಾಪಿ ಯುಗಾದಿ. ಎಲ್ಲರೂ ಹಬ್ಬ ನಿಮ್ಮಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅನ್ಕೋತೀನಿ. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ನಿಮಗೂ ಹಾಗೂ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ವಿಶು ಹ್ಯಾಪಿ ಯುಗಾದಿ. ಆ್ಯಂಡ್ ಒನ್ಸ್ ಅಗೇನ್ ಈ ಹಬ್ಬಗಳು ಬಂದ್ರೇ ಖುಷಿ ಮನೇಲೆಲ್ಲ. ಆ್ಯಂಡ್ ಕೆಲಸನೂ ಅಷ್ಟೇ ಜಾಸ್ತಿ ಇರುತ್ತೆ ಆ್ಯಂಡ್ ಖುಷಿನೂ ಕೂಡ ಅಷ್ಟೇ ಇರುತ್ತೆ ಹಬ್ಬ ಎಲ್ಲ ಬಂದರೆ. ಇದೆಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಬೇವು ಮತ್ತು ಬೆಲ್ಲ ಮಾಡ್ಕೊಳ್ತಾ ಇದ್ದೆ, ರೆಡಿ ಮಾಡ್ಕೊಳ್ತಾ ಇದ್ದಿಲ್ಲ. ನೈವೇದ್ಯಕ್ಕಿಟ್ಟು ನಾನು ಬೇವು ಬೆಲ್ಲ ತಿಂದ್ಬಿಟ್ಟು ಮಿಥುನ್ ಎಬ್ಸ್ಕೊಂಡು ರೆಡಿ ಮಾಡಿ ಅವನನ್ನು ಪೂಜೆ ಕರ್ಕೊಂಬರೋಣ ಅಂತ ಪೂಜೆ ಕರ್ಕೊಂಬಂದೆ. ಅವನಿಗೂ ಕೂಡ ಈ ಥರ ಜಸ್ಟ್ ಕೈಯಲ್ಲಿ ಬೇವು ಬೆಲ್ಲ ಕೊಟ್ಟು ಜಸ್ಟ್ ವಿಶ್ ಮಾಡು ಅಂತಂದು ಹೇಳ್ತಾ ಇದ್ದ. ಅವನು ವಿಶ್ ಮಾಡಿದ. ವಿಶ್ ಮಾಡಿದ್ಮೇಲೆ ಅವನು ಒಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡೆ. ಫೋಟೋ ತೊಗೊಂಡ್ಮೇಲೆ ಬೇವು ಬೆಲ್ಲ ತಿನ್ನಿಸ್ಬಿಟ್ಟು ಅವನಿಗೂ ಪೂಜೆ ಎಲ್ಲ ಮುಗಿಸಿ ಬೇರೆ 9 o'clock ಆಗಿತ್ತು. ಅದಕ್ಕೆ ಟಿಫನ್ ಮಾಡೋಣ ಅಂತಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಮಧ್ಯಾಹ್ನ ಅಡುಗೆ ಎಲ್ಲ ಕೆಲಸ ಜಾಸ್ತಿ ಇರುತ್ತಲ್ಲ, ಸೊ ಹಾಗಾಗಿ ಉಪ್ಪಿಟ್ಟಾದರೆ ಬೇಗ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಂಡೆ. ಉಪ್ಪಿಟ್ಟು ಮಾಡ್ಕೊಳ್ಳೋಷ್ಟಿಗೆ ನನ್ನ ಮಗ ಕೆಳಗಡೆ ಆಟ ಆಡಿ ಬರ್ತೀನಿ ಅಂತಂದು ಹೋಗ್ಬಿಟ್ಟು ಕೆಳಗಡೆ ಮುಖ ಎಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ದ. ಹೋಗೋದು ಬೇಡ ಅಂದರೆ ಕೇಳಿಲ್ಲ. ಅಲ್ಲಿ ಮಕ್ಕಳೆಲ್ಲ ಕೆಳಗಡೆ ಆಟ ಆಡ್ತಿದ್ದಾರೆ, ಹೋಗಿ ಬರ್ತೀನಿ 5 minutes ಅಂತಂದು ಹೋಗಿ ಬಂದು ಬಿದ್ದು ಅಲ್ಲಿ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಬ್ಬದ ದಿನ ಈ ಥರ ಮಾಡ್ಕೊಂಡಿಲ್ಲ ಅಂತಂದು ಬೈದೆ. ಮಕ್ಳಿಗೆ ಏನಾರು ಆದರೆ ಪೇರೆಂಟ್ಸ್ಗೂ ಕೂಡ ತಡ್ಕೊಳಕ್ಕಾಗಲ್ಲ. ನಾರ್ಮಲಿ ಅವನನ್ನು ಒಬ್ಬನೇ ಕಳಿಸಲ್ಲ ನಾನು ಕೆಳಗಡೆ ಆಟ ಆಡೋಕ್ಕೆ. ಅವ್ನ ಜೊತೆ ಅವ್ನು ಹೋದರೆ ನಾನು ಕೂಡ ಕೆಳಗೆ ಹೋಗಿರ್ತೀನಿ. ಆದರೆ ನನ್ನ ಕೆಲಸ ಇತ್ತಲ್ಲ, ಸೊ ಅವ್ರ ಅಪ್ಪನೂ ಕೂಡ ಏನೋ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ನು ಒಬ್ಬನೇ ಆಟ ಆಡ್ತಿದ್ದೀನಿ ಅಂತ ಹೋಗಿ ಒಂದು 5 minutesಲ್ಲಿನೇ ಈ ಥರ ಮಾಡ್ಕೊಂಬಂದಿದ್ದೆ. ಮುಖೆಲ್ಲ ಸ್ವಲ್ಪ ಬಾವು ಬಂದಿತ್ತು ಅಂತಂದು ಅರಿಶಿನ ಪುಡಿ ಎಲ್ಲ ಹಚ್ಬಿಟ್ಟು ಟಿಫನ್ ಇನ್ನೂ ಮಾಡಿರಲಿಲ್ಲ. ಅವನಿಗೂ ಟಿಫನ್ ಮಾಡಿ ನಾವು ಟಿಫನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೆ. ಮತ್ತು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡೋಣ ಅಂತಂದು ಮಧ್ಯಾಹ್ನ ಅಡುಗೆಗೆ ನಾನು ಮೊದಲನೇ ದಿನ ನಾವು ಊರ ಕಡೆ ಏನು ಮಾಡ್ತೀವಿ, ಬೇವು ಬೆಲ್ಲ ಅದೇ ಮಾಡ್ತೀವಿ. ಬೇವು ಆಲ್ರೆಡಿ ಮಾಡಿಟ್ಕೊಂಡಿರ್ತೀವಿ. ಇದ್ರ ಜೊತೆಗೆ ಶಾವಿಗೆ ಬಸ್ಕೋತೀವಿ, ಮತ್ತು ಪಲ್ಯ ಪಚ್ಚಡಿ ಆ್ಯಂಡ್ ಅಕ್ಕಿ ಪಾಯಸ, ಅನ್ನ ಸಾಂಬಾರು ಈ ಥರ ಮಾಡ್ಕೋತೀವಿ. ನೆಕ್ಸ್ಟ್ ಡೇನೇ ನಾವು ಹೋಳಿಗೆ ಮಾಡ್ತೀವಿ, ಒಬ್ಬಟ್ಟು ಅಂತಿರಲ್ಲ. ಸೊ ಈ ಕಡೆ ನಾವು ಹೋಳಿಗೆ ಮಾಡ್ತೀವಿ. ಹೋಳಿಗೆ ಮಾಡಿದ ದಿವಸ ನಾವು ಈವ್ನಿಂಗ್ ಸಾಯಂಕಾಲ ಚಂದ್ರನ ನೋಡೋದು. ಮಂಡೇ ಮಿತ್ತುಗೆ ಎಕ್ಸಾಮ್ ಕೂಡ ಇತ್ತು ಮ್ಯಾಥ್ಸು. ಸೊ ಹಾಗಾಗಿ ಅವನಿಗೆ ಮ್ಯಾಥ್ಸ್ ಎಲ್ಲ ಪ್ರಾಕ್ಟೀಸ್ ಆಗಲಿ ಅಂತಂದು ನಂಬರ್ಸ್ ಇದೆಲ್ಲ ಹಾಕ್ಕೊಟ್ಟಿದ್ದೆ. ಅವ್ನು ಆಗಲೇ ಬಂದು ಕೇಳ್ತಾ ಇದ್ದ, ಅದು ಹೆಂಗೆ ಇದೆ ಹೆಂಗೆ ಅಂತಂದು. ಅದು ಹೇಳ್ತಾನೆ ನಾನು ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೆ. ಪಲ್ಯ ಪಚ್ಚಡಿ ಎಲ್ಲ ಮಾಡ್ಕೊಳ್ಳೋಣ ಅಂತಂದು ರೆಡಿ ಮಾಡ್ಕೊಳ್ತಾ ಇದ್ದೆ.
ಅದ್ರ ಜೊತೆಗೆ ಅಕ್ಕಿ ಪಾಯಸ ಮತ್ತು ನಾನು ಅನ್ನ ಸಾಂಬಾರು ಮಾಡ್ತಾಯಿಲ್ಲ, ಜಸ್ಟ್ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೆ. ಈ ಥರ ಚಿತ್ರಾನ್ನಕ್ಕೆ ಮಾವಿನಕಾಯಿನ ಕಾಯಿ ಇರೋದಿರುತ್ತಲ್ಲ, ಸೊ ಅದನ್ನು ಕಟ್ ಮಾಡಿಕೊಂಡು ಅದು ಸ್ವಲ್ಪ ಕೊಕೊನಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವು, ಕೊತ್ತಂಬರಿ, 2 ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಳಿ, ತರಿಯಾಗಿ ರುಬ್ಬಿಟ್ಕೊಳ್ಳಿ. ಇದನ್ನೇ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಮೊದಲು ಬಾಣಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಶೇಂಗಾ ಕಾಳು ಹಾಕ್ತಾಯಿದ್ದೆ, ಸಾಸಿವೆ, ಜೀರಿಗೆ ಹಾಕಿ ಆ್ಯಂಡ್ ಆನಿಯನ್ ಏನು ಕಟ್ ಮಾಡ್ಕೊಂಡಿದ್ದೀನಿ, ಆನಿಯನ್ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಆನಿಯನ್ ಫ್ರೈ ಆಗಲಿ. ಆನಿಯನ್ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿಗೆ ಏನು ಮಾಡ್ಕೊಂಡಿರ್ತೀವಲ್ಲ ಗೊಜ್ಜು, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಬಿಸಿ ಮಾಡ್ಕೊಳ್ಳಿ. ಸೊ ಇಷ್ಟೇ, ಮಾವಿನಕಾಯಿ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಆಯಿತು. ಇದಕ್ಕೆ ನಾವು ರೈಸ್ ಮಾಡಿ ಇಟ್ಕೊಂಡಿದ್ದೆ ನಾನು ಮೊದಲೇ. ರೈಸ್ನ ಮಿಕ್ಸ್ ಮಾಡಿ ನೀಟಾಗಿ ಸೈಡಿಗೆಲ್ಲ ಮಸಾಲೆ ಎಲ್ಲ ಹಿರ್ಕೊಳ್ಳಿ ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ನೀವು ನಿಮ್ಮ ಮನೇಲಿ ಯುಗಾದಿ ಹಬ್ಬಕ್ಕೆ ಯಾವ್ಯಾವ ಥರ ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ಸ್ ಮಾಡಿ. ಸೊ ನಾನು ಇಲ್ಲಿ ಚಿತ್ರಾನ್ನ ಜೊತೆಗೆ ಪಲ್ಯ, ಪಚ್ಚಡಿ, ಅನ್ನ ಆ್ಯಂಡ್ ಅಕ್ಕಿ ಪಾಯಸ, ಬೇವು, ಶಾವಿಗೆ ಕೂಡ ಬಸ್ತಿದ್ದೆ. ಇದೆಲ್ಲ ಮಾಡಿ ಕಿಚನ್ ಕ್ಲೀನ್ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡೋಣ ಅಂತಂದು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಪೂಜೆ ಎಲ್ಲ ಮುಗಿತು, ದೇವರಿಗೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಊಟ ಮಾಡಬೇಕು. ನಮ್ಮೂರಲ್ಲಿದ್ದಾಗ ಹಬ್ಬ ಎಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಯುಗಾದಿ ಹಬ್ಬ, ಇಲ್ಲಿ ಕೂಡ ನಾನು ಹಾಗೆ ಮಾಡ್ತಾ ಇದ್ದೆ. ಇಷ್ಟೇ ಆಗಿತ್ತು ನಮ್ಮನೆ ಯುಗಾದಿ ಹಬ್ಬದ ವಿಡಿಯೋ. ಹೋಪ್ ಇದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ನೀವು ಕೂಡ ಯುಗಾದಿ ಹಬ್ಬ ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿವನ್.